ನಾನು ಸಮುದಾಯಪರ ಹೋರಾಟಗಾರ್ತಿ. ನಿರುದ್ಯೋಗಿಗೆ ಈ ಬಿಲ್ ತಂದಿರೋದು ನಮಗೆ ತುಂಬಾ ಬೇಸರ ಆಗಿದೆ. ಯಾಕಂದ್ರೆ ಈಗಾಗಲೇ ನಮ್ಮ ಸಮುದಾಯದವರು ಎಲ್ಲಾದ್ರಿಂದಲೂ ವಂಚಿತರಾಗಿದ್ದಾರೆ. ಫ್ಯಾಮಿಲಿಯಿಂದ ಹೊರಗಡೆ ದಾರಿಗಳನ್ನ ಉತ್ಪಾದಿಸಿ ಅದ್ರ ಮಧ್ಯದಲ್ಲಿ ಈ ತರ ಬಿಲ್ಗಳನ್ನೆಲ್ಲ ತಗೊಂಡಾಗ ನಮ್ಮ ಸಮುದಾಯದವರು ಎಲ್ಲಿಗೂ ಜೀವನ ಮಾಡಬೇಕು. ಈಗಾಗಲೇ ನಾವೆಲ್ಲರೂ ಮಾತಾಡೋದು ಹೇಳ್ತೇವೆ, ನಾವು ಮನೆ ಬಿಟ್ಟು ಹೊರಗಡೆ ಬಂದಾಗ ನಾವು ಒಳಗಡೆ ಹೋಗ್ತೀವಿ. ಯಾಕಂತ ಅಲ್ಲಿ ನಮ್ಮ ಜೀವನ ರೂಪಿಸ್ಕೊಳ್ಳಕ್ಕೆ ಅಲ್ಲೇನಾದ್ರೆ ನಾನು ಇಲ್ಲ ನನ್ನ ಮೋಸದಲ್ಲಾಗಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ನಾನು ಏನಾದ್ರು ಹೇಳ್ತಲ್ಲ. 10 ವರ್ಷ ಜೈಲು ಈ ತರ ಎಲ್ಲ ಆ ಬಿಲ್ ನಲ್ಲಿ ಕೊಟ್ಟಾಗ ನಮ್ಮ ಸಮುದಾಯದವರು ಎಲ್ಲಿ ಹೋಗಿ ಜೀವನ ಮಾಡ್ತಾರೆ, ಬಿಲ್ ತಗೊಂಡ್ಬರ್ತಾರೆ. ನ್ಯಾಯಬದ್ಧವಾಗಿ ಬಿಲ್ ತಗೊಂಡ್ಬರ್ಲಿ. ಏನಂದ್ರೆ ಎಷ್ಟೋ ಜನ ಸಮುದಾಯದವರು ಒಪ್ಕೊಳ್ಳಲ್ಲ. ಅಂತವರಿಗೆ ಒಂದು ಬಿಲ್ ತಗೊಂಡ್ಬಂದಾಗ ಅದನ್ನು ಯಾವ ರೀತಿ ಕಾನೂನಲ್ಲಿ ಚೇಂಜ್ ಮಾಡಬೇಕು, ಅವ್ರು ಯಾವ ರೀತಿ ಮಕ್ಕಳನ್ನ ಒಪ್ಕೊಂಡು ಯಾವ ರೀತಿ ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ಆ ತರ ಬಿಲ್ ತಗೊಂಡ್ಬರ್ಲಿ. ನಮ್ದಿಂದನೇ ಹುಡ್ಸಕ್ಕೆ ಇವ್ರು ಯಾರು, ಒಂದು ಹೆಣ್ಣು ಕಂಡು ಹೇಗೆ ಈ ಭೂಮಿ ಮೇಲೆ ಜೀವನ ಮಾಡ್ತಾರೆ ಹಾಗೆ ನಾವು ಜೀವನ ಮಾಡ್ತಾ ಇದೀವಿ. ಅದನ್ನ ಡಾಕ್ಟರ್ ಬಂದು ನಮಗೆ ಕೌನ್ಸಿಲಿಂಗ್ ಮಾಡಿ ನಾವು ಹೆಣ್ಣ ಎಷ್ಟೋ ಜನ ಇದ್ದಾರೆ, ಅವ್ರನ್ನ ಅದೇ ರೀತಿ ಸರ್ಕಾರ ಗುರುತಿಸ್ತಾರೆ. ಹೆಣ್ಣನ್ನ ಇವರು ಯಾಕಂದ್ರೆ ಡಾಕ್ಟರ್ ಇಟ್ಕೊಂಡಿದ್ದು ಹೆಣ್ಣ ಅಲ್ಲ ಗಂಡ ಅಂತ ಏನಾದ್ರು ಗುರುತಿಸ್ಬೇಡ. ಹಾಗೆ ನಮ್ಗೆಲ್ಲ ಗುರ್ಸಕ್ಕೆ ನಮಗೆ ಮಾತ್ರ ಆಗ್ತಿರೋದು. ಅದನ್ನ ಗುರ್ಸಕ್ಕೆ ಯಾವ ಡಾಕ್ಟ್ರು ಬೇಡ, ಯಾವ ಇಲಾಖೆ ಅಧಿಕಾರಿಗಳು ಬೇಡ. ಹಾಗಾಗಿ ಈ ಬಿಲ್ನ ತೆಗೆದುಬೇಕು ಅಂತ ನಾನು ಈ ಕೇಳ್ಕೊಳ್ತಾ ಇದ್ದೀನಿ.